ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಯಂ ಅಡುಗೆ. ಇವತ್ತಿನ ದಿನ ಬಾಯಿಲಿಟ್ಟರೆ ಹಾಗೆ ಬೆಣ್ಣೆ ಅಂತೆ ಕರಗೋಗುವಂಥ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಖಂಡಿತ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನೋಡಿ, ನಾನಿಲ್ಲಿ ಇದಕ್ಕೆ ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇಡ್ಲಿ ರೈಸು, ಗೊತ್ತೇ ಇರುತ್ತೆ, ಇದ್ದು ಇರುತ್ತೆ ಎಲ್ಲರ ಮನೆಯಲ್ಲೂ. ಕೆಲವೊಬ್ಬರು ರವೆಯನ್ನು ಬಳಸಿ ಇಡ್ಲಿ ಮಾಡ್ತಿರ್ತಾರೆ, ಕೆಲವೊಬ್ಬರು ಅಕ್ಕಿ ಈ ಥರ ಇಡ್ಲಿ ಅಕ್ಕಿಯನ್ನು ಬಳಸಿ ಇಡ್ಲಿಯನ್ನು ಮಾಡ್ತಿರ್ತಾರೆ. ನಾನಿಲ್ಲಿ ಇಡ್ಲಿ ಅಕ್ಕಿಯನ್ನು ಬಳಸಿ ಹೋಟೆಲ್ನಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ನೋಡಿ, ಅದನ್ನೇ ನಾನಿಲ್ಲಿ ತೋರಿಸ್ತಿರೋದು. ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಪರ್ಫೆಕ್ಟಾಗಿರೋಂಥ ಇಡ್ಲಿನ ನೀವು ಹೋಟೆಲ್ ಥರ ಮಾಡೋಕ್ಕೆ ಸಾಧ್ಯ. ನೋಡಿ, ಇಡ್ಲಿ ರೈಸ್ನ ತೊಗೊಂಡಿದ್ದೀನಿ. ಇಡ್ಲಿ ರೈಸು 2 ಗ್ಲಾಸ್ ಆಗೋಷ್ಟು, ಈ ಗ್ಲಾಸಿಂದ 2 ಗ್ಲಾಸ್ ಆಗೋಷ್ಟು ಇಡ್ಲಿ ರೈಸನ್ನು ತೊಗೊಂಡಿದ್ದೀನಿ ನಾನು. ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನಾನು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಪೂರ್ತಿ ಇಡೀ ಕಾಳನ್ನು ಬಳಸಿರೋದ್ರಿಂದ ಒಂದು ಅರ್ಧ ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಆ ಗ್ಲಾಸಿಂದ ಒಂದು ಅರ್ಧ ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಜೊತೆಗೆ ನೋಡಿ, ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಅವಲಕ್ಕಿ ಇರುತ್ತೋ ನೋಡಿ ಅದನ್ನೇ ಬಳಸಿ. ಇದಾದ ಮೇಲೆ ನೋಡಿ, ನಾನು ನೋಡ್ತಿರ್ಬೋದು, ನಾನಿಲ್ಲಿ ಸಾಬೂದಾನ ತೊಗೊಂಡಿದ್ದೀನಿ. ಕಾಲು ಭಾಗದಷ್ಟು, ಆ ಗ್ಲಾಸಿಂದ ಕಾಲು ಭಾಗದಷ್ಟು ಸಾಬೂದಾನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕದು ದೊಡ್ಡದು ಯಾವುದಿದ್ರೂ ಕೂಡ ಬಳಸ್ಬೋದು. ಸಾಬೂದಾನ ಹಾಕೋದ್ರಿಂದ ಇಡ್ಲಿ ಏನಿದೆ ನೋಡಿ, ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ, ತುಂಬ ರುಚಿಯಾಗಿ ಕೂಡ ಬರುತ್ತೆ. ನೋಡಿ, ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ತಾ ಕೈಯಿಂದ ವಾಶ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ಸರಿ ನೀವು ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಸ್ಟಾರ್ಚ್ ಏನಾದರೂ ಇದ್ದರೆ ಅಥವಾ ಅದರಲ್ಲಿ ಕೊಳೆಗಳೇನಾದರೂ ಇದ್ದರೆ ಎಲ್ಲವೂ ಹೋಗುತ್ತೆ. ಒಂದು 2-3 ಸರಿ ವಾಶ್ ಮಾಡಿ. ನೋಡಿ, ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಇದನ್ನು ಪೂರ್ತಿ ದಿನ ಬಿಡ್ತೀನಿ, ಅಥವಾ ಒಂದು 4ರಿಂದ 5 ಗಂಟೆ ಬಿಟ್ಟರು ಸಾಕಾಗುತ್ತೆ. ನಾನಿಲ್ಲಿ ಮಧ್ಯಾಹ್ನದ ಮೇಲೆ ಹಾಕಿದ್ದೀನಿ, ಈ ಥರ ನೆನೆಸಿಟ್ಟಿದ್ದೀನಿ. ಇವಾಗ ನೈಟ್ ನಾನು ರುಬ್ಲಿಕ್ಕೆ ನೋಡ್ತಿರ್ಬೋದು. ಮುಚ್ಚಳ ತೆಗೆದು ಚೆನ್ನಾಗಿ ನೆನೆದಿದೆ, ಎಲ್ಲ ಪದಾರ್ಥಗಳು ನೋಡಿ ಉಬ್ಕೊಂಡು ಚೆನ್ನಾಗಿ ನೆನೆದಿದೆ. ಈ ಟೈಮ್ನಲ್ಲಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೀವು ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋದಿದ್ರೆ ಇವತ್ತಿನ ದಿನ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಮೇಲೆ ಈ ಥರ ನೆನೆಸಿಡಿ, ರಾತ್ರಿಗೆ ರುಬ್ಕೋಬೇಕಾಗತ್ತೆ. ನೆನೆದಾದ್ಮೇಲೆ ಇವಾಗ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಳ್ಬೇಕು. ಮಿಕ್ಸಿ ಜಾರ್ ಇದ್ದರೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ವೆಟ್ ಗ್ರೈಂಡರ್ ಇರುತ್ತಲ್ಲ ಅದರಲ್ಲೂ ಕೂಡ ರುಬ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನುಣ್ಣಗೆ ರುಬ್ಕೊಂಡು ನಾನು ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಇದೇ ಥರ ಎಲ್ಲ ಬ್ಯಾಟರನ್ನು ಕೂಡ ನಾನು ಇಲ್ಲಿ ರುಬ್ಕೊಂಡು ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಟೆಕ್ಸ್ಚರ್ ಇದೆ. ಇದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ಪೂನನ್ನು ಬಳಸಬೇಡಿ. ಸ್ಪೂನ್ ಬಳಸಿದ್ರೆ ಚೆನ್ನಾಗಿ ಬರೋದಿಲ್ಲ, ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನ ಹಾಕಿರೋದು ಮಿಕ್ಸ್ ಆಗೋದಿಲ್ಲ, ಫರ್ಮೆಂಟೇಷನ್ ಚೆನ್ನಾಗಿ ಆಗೋದಿಲ್ಲ. ಕೈಯಿಂದ ನೀವು ಈ ಥರ ನೋಡಿ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಆವಾಗ ನಮಗೆ ಸ್ಪಾಂಜಿ ಆಗಿರೋಂಥ ಇಡ್ಲಿ ರೆಡಿ ಆಗುತ್ತೆ, ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಓವರ್ ನೈಟ್ ಬಿಡಬೇಕು. ಓವರ್ ನೈಟ್ ಹೊರಗೆ ಇಡಬೇಕು. ನೋಡಿ, ಈ ಥರ ಮಾರ್ನಿಂಗ್ ನಾನಿಲ್ಲಿ ತೋರಿಸ್ತಾ ಇರೋದು ಯಾವ ರೀತಿ ಫರ್ಮೆಂಟ್ ಆಗಿದೆ ನಾನು ತೋರಿಸ್ತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಒಳಗಡೆ ಎಲ್ಲ ಏರ್ ಬಬಲ್ಸ್ಕೊಂಡು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡ್ತಿರ್ಬೋದು. ಇವಾಗ ಇದನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಕೈಯಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಈ ಥರ ಎಲ್ಲ ಏರ್ ಬಬಲ್ಸ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಲ್ಲಿ ಅರ್ಧ ಭಾಗದಷ್ಟು ಹಿಟ್ಟನ್ನು ತೆಗೆದು ಒಂದು ದೊಡ್ಡ ಏರ್ಟೈಟ್ ಕಂಟೈನರ್ಲಿ ಹಾಕ್ಕೊಂಡು ಇದನ್ನು ಮತ್ತೊಂದು ಸರಿಗೆ ಯೂಸ್ ಮಾಡ್ತೀನಿ, ಅಂದರೆ ಮತ್ತೊಮ್ಮೆ ಬಳಸ್ತೀನಿ. ಫ್ರಿಡ್ಜಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ಉಳಿದಿರೋಂಥ ಹಿಟ್ಟಿಗೆ ನಾನು ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಸೋಡಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸೋಡಾ ಆಪ್ಷನಲ್ಲು, ಇದು ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಹಾಗೆ ಮಾಡಿದ್ರೂ ಕೂಡ ನಿಮಗೆ ಸ್ಪಾಂಜಿ ಇಡ್ಲಿನೇ ಆಗುತ್ತೆ. ಇವಾಗ ನೋಡಿ, ಇಡ್ಲಿ ಮೌಲ್ಡ್ಸ್ಗೆ ನಾನಿಲ್ಲಿ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕದೇ ಇದ್ದರೆ ಖಂಡಿತವಾಗ್ಲೂ ಎಷ್ಟೇ ನೀವು ಚೆನ್ನಾಗಿರುವಂಥ ಪಾತ್ರೆ ತೊಗೊಂಡ್ರೂ ಕೂಡ ಅಂಟ್ಕೊಳ್ಳುತ್ತೆ. ಎಣ್ಣೆ ಹಚ್ಚಲೇಬೇಕು ಇಡ್ಲಿಗೆ. ಸೊ ನೋಡಿ, ಇವಾಗ ಆ ಮೌಲ್ಡ್ಸ್ ಎಷ್ಟಿರುತ್ತೆ ಅದರ ಅರ್ಧದ ಭಾಗದಷ್ಟು ಮಾತ್ರ ನೀವು ಇಡ್ಲಿ ಹಿಟ್ಟನ್ನು ಇಲ್ಲಿ ಹಾಕೋಬೇಕಾಗತ್ತೆ. ಇದೇ ಥರ ಎಲ್ಲ ಮೋಲ್ಡ್ಸ್ಗೂ ನಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಇಡ್ಲಿ ಕುಕ್ಕರ್ ಕೂಡ ನೀರನ್ನ ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೆ, ಅದು ಕೂಡ ಚೆನ್ನಾಗಿ ಕಾಯ್ದಿದೆ ನೀರು. ಇವಾಗ ಇಡ್ಲಿ ಮೋಲ್ಡ್ಸನ್ನು ಈ ಕುಕ್ಕರ್ನಲ್ಲಿ ಇಟ್ಕೊಂಡು ಮುಚ್ಚಿ ಒಂದು 15 ನಿಮಿಷ ನೀವು ಮೀಡಿಯಮ್ ಊರಿನಲ್ಲಿ ಬಿಟ್ಟರೆ ನಿಮಗೆ ಮೃದುವಾದಂಥ ಮಲ್ಲಿಗೆ ಇಡ್ಲಿ, ಸ್ಪಾಂಜಿ ಆದಂಥ ಮಲ್ಲಿಗೆ ಇಡ್ಲಿ ರೆಡಿಯಾಗುತ್ತೆ. ಇದಂತೂ ಪರ್ಫೆಕ್ಟ್ ಹೋಟೆಲ್
ರೆಸಿಪಿ ಅಂತ ಹೇಳ್ಬೋದು. ಖಂಡಿತ ಈ ವಿಡಿಯೋ ನೋಡಾದ್ಮೇಲೆ ನೀವು ಕೂಡ ಇದೇ ಸ್ಟೆಪ್ಗಳನ್ನು ಫಾಲೋ ಮಾಡಿಕೊಂಡು ಇದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡಿ ನೋಡಿ. ಇಡ್ಲಿನ ತುಂಬಾ ಮೃದುವಾಗಿ ಸಾಫ್ಟಾಗಿ ಬರುತ್ತೆ. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸಾಂಬಾರು ಕೂಡ ನಾನಿಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ. ನೀವು ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಕೊಳ್ಬೋದು. ರುಚಿಯಾದಂಥ ಈ ಸಾಂಬಾರನ್ನು ನೀವು ಈ ಥರ ಇಡ್ಲಿ ಜೊತೆ, ಮಲ್ಲಿಗೆ ಇಡ್ಲಿ ಜೊತೆ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡೋದಲ್ಲ ಹೋಟೆಲ್ ಸ್ಟೈಲಲ್ಲಿ ಇಡ್ಲಿ ಯಾವ ರೀತಿ ಮಾಡೋದಂತ. ಖಂಡಿತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.